ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಂಪಲ್ ಆಗಿ ಅನ್ನದ ಜೊತೆಗೆ ತುಂಬಾನೇ ರುಚಿಯಾಗಿ ಬೇಗನೆ ಮಾಡ್ಕೊಳ್ಬಹುದಾದಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಈ ಒಂದು ಸಾರನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಕುಕ್ಕರ್ ಅನ್ನ ಸುಮ್ಮನೆ ಹಾಗೇನೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಗಂಟೆ ನೆನೆಸಿದಂತಹ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿದಂತಹ ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ತೊಗರಿ ಬೇಳೆನ ಕುಕ್ಕರ್ಗೆ ಸೇರಿಸಿದ ನಂತರ ಒಂದು ಸಣ್ಣ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕೊಳ್ಳಿ. ಜೊತೆಗೇನೆ 4 ರಿಂದ 5 ಅಥವಾ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ನೀವು ಬೇಕಾದ್ರೂ ಕೂಡ ಹಾಕೊಳ್ಬಹುದು ಬಿಡಿಸ್ಬಿಟ್ಟು. ಈಗ 1 ಟೀ ಸ್ಪೂನ್ ಹುಣಸೆ ಹಣ್ಣು, 3 ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಪುಡಿನ ಕೂಡ ಹಾಕೊಳ್ಳಿ. ತೊಗರಿ ಬೇಳೆನ ತಗೊಂಡಿರುವ ಕಪ್ನಲ್ಲಿ ಕರೆಕ್ಟ್ ಆಗಿ 1 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಸ್ಟವ್ ಅನ್ನ ಆನ್ ಮಾಡಿಬಿಟ್ಟು ಮೀಡಿಯಂ ಟು ಲೋ ಫ್ಲೇಮ್ ನಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ನಾನು 4 ವಿಷಲ್ ಬರೋವರೆಗೂ ಬೇಯಿಸಿದ್ದೀನಿ. ತೊಗರಿ ಬೇಳೆ ಬೇಗ ಬೇಯೋದಿಲ್ಲ ಅನ್ನೋದಾದ್ರೆ ನೀವು 1 ಸ್ಪೂನ್ ಎಣ್ಣೆನೂ ಕೂಡ ಹಾಕೊಂಡು ಬೇಯಿಸ್ಕೊಳ್ಬಹುದು. ನೋಡಿ, ಚೆನ್ನಾಗಿ ಬೆಂದು ಕುಕ್ಕರ್ ಆವಿ ಹೋಗುತ್ತಲ್ವಾ, ಅದಾದ ನಂತರ ನಾನೀಗ ಸ್ಮ್ಯಾಶರ್ ಅನ್ನ ಬಳಸ್ಬಿಟ್ಟು ಈಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಸ್ಮ್ಯಾಶ್ ಮಾಡಿ ಆದ ನಂತರ ನಾನು ಕ್ಲಿಪ್ ಅನ್ನ ರೆಕಾರ್ಡ್ ಮಾಡೋದಕ್ಕಾಗ್ಲಿಲ್ಲ, ಅದು ಮಿಸ್ ಆಗಿದೆ. ಅದಕ್ಕೋಸ್ಕರ ನೋಡಿ, ಆ ಒಂದು ಮಸ್ತಿರ್ತೀವಲ್ವಾ, ಅದಕ್ಕೆ ನಾವು 1 ರಿಂದ 1.5 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಹಾಕಿದ್ದೆ. ಅದನ್ನು ಕೂಡ ತೋರಿಸೋದಕ್ಕಾಗ್ಲಿಲ್ಲ. ಅದನ್ನ ಹಾಕಿ ನಾನು ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆನ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ಒಣಮೆಣಸಿನಕಾಯಿ, ಸಾಸಿವೆ, ಜೀರಿಗೆ ಹಾಗೂ ಬೆಳ್ಳುಳ್ಳಿನ 4 ಬೆಳ್ಳುಳ್ಳಿ ಎಸಳನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.